ಓಕೆ, ಇರಿಟೇಟಿಂಗ್ ಕ್ಯಾರೆಕ್ಟರ್ ಏನು? ಯಾರ್ದ್ರಿ? ಅಲ್ಲಡಿ, ಇವಾಗ ಹೇಳ್ಕೊಡಿ, ಹೇಳ್ಕೊಡಿ ಇವಾಗ. ಅವಾಗ್ಲಿಂದ ಹೇಳ್ಕೊಡ್ತಿದ್ರಲ್ಲ. ಏನ್ ಹಂಗ ಪಾಪ್ರಿ, ಆಕಳಂತ ಮನುಷ್ಯ ರೀ ಒಂದು ಏನ್ ಇರಿಟೇಟಿಂಗ್ ಕ್ವಾಲಿಟಿ ನಾ ಹೆಂಗ್ ಹೇಳ್ರಿ? ಇಲ್ರಿ, ಒಂದೂ ಇಲ್ಲ ಅಂತ ಹೇಳ್ತೀನಿ ನಾನು ನಿಮ್ಗೆ. ಒಂದೂ ಇಲ್ಲ, ಹಂಗೇನ್ ಇರಿಟೇಟಿಂಗ್ ಕ್ವಾಲಿಟಿ ಏನಿಲ್ಲ. ಇವತ್ತು ಅಡಿಗೆ ಜೋರ್ ಆಗತ್ತೆ ಹಂಗಾದ್ರೆ ನೀವು ಊರಿಗೆ? ಖರೆ ಅದ ರೀ. ಅಂದ್ರೆ ಈಗ ಎಲ್ಲರೂ ಹೊರಗೆ ಹೋಗೋದು ಬರ್ತದ ಅಂತ ಇಟ್ಕೋರಿ. ಅದು ಹೊರಗೆ ನಾ ಹೇಳ್ತೇನೆ ಇವಂದು ಹೆಂಗದ ಅಂದ್ರೆ ಇಷ್ಟು ಟೈಮ್ ತೋತಾನಂದ್ರ ಬರ್ಲಿಕ್ಕೆ. ಇವತ್ತು ಬರ್ಲಿಕ್ಕೆ ಇವನ ಲೇಟ್ ಆಗ ಹೊರಗೆ ಬರುದೇ ಇಲ್ರಿ ಲಘು ಒಟ್ಟ ಇಲ್ಲ. ಆತ ಈಗ ನಡಿಲೆ ಹೊಂಟು ಅಂದ್ಕೂಳೆ ಫಸ್ಟ್ ವಾಶ್ರೂಮ್ ಹೋಗ್ತಾನ. ಎದ್ದು ಆರಾಮಾಗಿ ವಾಶ್ರೂಮ್ ಹೋದ್ನೆ ಬಂದೆ. ಸುಮ್ಮಗ ಒಳಗೆ ಹೋಗುದು, ಏನೋ ಮಾತಾಡ್ತಾನ, ಏನೋ ತಗೊಂಡ್ ಬರ್ಲಿಕ್ಕೆ ಹೋಗ್ತಾನ. ಆಮೇಲೆ ಇನ್ನೂ ಹೊರಗೆ ಬಂದ್ಕೂಳೆ ಮತ್ತೆ ಹೋಗಿ ನೀರ್ ಕುಡಿದ್ ಬರ್ತಾನ. ಇಷ್ಟು ಟೈಮ್ ತಗೋತಾನ ಅಂದ್ರೆ ಮುಗ್ದವತ್ತು. ಇದೊಂದು ಮಿಸ್ ಮಾಡಿದ್ಯಾ ಪ್ರೋಗ್ರಾಮ್ ಇದರಿಂದ? ಲೇಟ್ ಹೋಗಿ ಮಿಸ್ ಅಂಕ್ರಿಲ್ಲ. ಸದ್ಯ ಫ್ಲೈಟ್ ಹತ್ತವಾಗ ಹಿಂಗಿದ್ದೇನಾಗಿದ? ಫ್ಲೈಟ್ ಹತ್ತವಾಗ 2 ತಾಸು ಮೊದಲೇ ಬರ್ತೀವಿ. ಏನಿದೆ ಐಡಿಯಾ ಬಂದಿದ್ದಾವ ಫ್ಲೈಟ್ ಕೆಲಸದ ವಿಚಾರದಾಗ ಎಲ್ಲೂ ಲೇಟ್ ಇಲ್ರಿ. ಬೇರೆ ಎಲ್ರ ಹೊರ ಪ್ರೊಫೆಷನಲಿ ಈಗ ಅಂದ್ರೆ ಇದು ಪ್ರೊಫೆಷನಲ್ ಬಿಡು. ಓಕೆ, ಜಿಜೆದು ಅದನ್ನ ಒಬ್ರದ್ದು ಒಂದೇ ಹೇಳೋದಿಲ್ಲಲ್ರಿ. ಬೆಸ್ಟ್ ಹೇಳಿರಿ ಜಿಜೆದು. ಜಿಜೆ ಕಾಂಟೆಂಟ್ ರೀ. ಅವ ಇಷ್ಟು ಮಸ್ತ್ ಕಾಂಟೆಂಟ್ ಹಾಕ್ತಾನ ಅನಸ್ತ. ಇದು ನನ್ನ ತಲೆಯಾಗಿ ಅದಕ್ಕೆ ಹೊಳಿಲಿಲ್ಲ. ಫ್ಯಾಮಿಲಿ ಫ್ರೆಂಡ್ಲಿ ಕ್ರಿಯೇಟರ್ ರೀ ಅವ. ಇದು ಹೆಂಗ್ ಹೊಳಿತು? ಆಫ್ಟರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್? ಈಗ ಸ್ಟಾರ್ಟಿಂಗ್ ಈಗ ನೀವು ಮದುವೆಯಾಗ ಕುದುರೆ ಮೇಲೆ ಕೂತ್ ವಿಡಿಯೋ ಮಾಡ್ಯಾನ್ರಿ. ಕುದುರೆ ಮೇಲೆ ಕೂತು ಯಾರು ಮಾಡ್ತಾರೆ ಹೇಳ್ರಿ ಮದುವೆ? ಅಲ್ಲಿ ಮದುವೆ ಮೇಲೆ ವಿಡಿಯೋ ಕೂತ್ ಅಲ್ಲಿ ನಾವು ಕುಣಿಲಿಕ್ಕಿತ್ತೀವ್ರಿ. ಅಲ್ಲಿ ಮುಂದೆ ಮಾಡಿರ್ತೀವಿ ವಿಡಿಯೋ ಮಾಡಿ. ಆಮೇಲೆ ನಾ ಏನೋ ಹಂಗ ಪಾಪ ಮದುವೆದೇನೋ ಮೆಮೊರೀಸ್ ಇಟ್ಕೊಳ್ಳಿ ಅಂತ ಹೇಳಿ ಏನೋ ವಿಡಿಯೋ ಮಾಡ್ಲಿಕ್ಕೆ ಮಾಡಿದ್ರೆ ಒಂದು 4 ದಿವಸದಾಗ ಅದನ್ನ ವಿಡಿಯೋ ಹಾಕೇನ್ರಿ ರೀಲ್. ಅಷ್ಟು ಅವ ಕ್ರಿಯೇಟಿವ್ ಇದಾನ್ರಿ. ಓಡ್ತಿರ್ತದ. ಬ್ರ್ಯಾಂಡ್ ಡೀಲ್ಸ್ ಭಾರಿ ಮಾಡ್ತಾನ್ರಿ. ಅದ್ರ ಹೆಸರ ತಗೊಳುದಿಲ್ರಿ ಬ್ರ್ಯಾಂಡ್. ಹಂಗಲ್ಲ, ಸಾರಿ, ಹಂಗಿಲ್ರಿ. ಅಂದ್ರೆ ಬ್ರ್ಯಾಂಡ್ ಇಷ್ಟು ಚಂದ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೂ ಬ್ರ್ಯಾಂಡ್ ವಿಡಿಯೋ ಇತ್ತು ಅಂತ. ನಮ್ದು ಇವಂದು ಹಂಗಲ್ಲ, ನೀವು ನೋಡಿದ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಬ್ರ್ಯಾಂಡ್ ಅದ. ಹಂಗ ಅನ್ಬೇಡ, ನಮ್ದು ಕಳ್ಸ್ಕೊಂಡಿರೋದು. ಅದನ್ನ ಅಷ್ಟು ಚಲೋ ಕ್ವಾಲಿಟಿದಾಗ ಮಾಡ್ತೀವ್ರಿ. ಸಾಹೇಬ್ರದ್ದು ಎಲ್ಲ ಫ್ರಂಟ್ ಕ್ಯಾಮ್ರಾ ಅದಕ್ಕೆ ಅದು ಒಂದು ಬೆಸ್ಟ್ ಕ್ವಾಲಿಟಿ ರೀ. ಇರಿಟೇಟಿಂಗ್ ಏನು ಹಂಗೇನು ಹೇಳಲ್ಲ, ಒಂದ್ ಹೇಳ್ತಾರಲ್ಲ, ವಿಚಾರ ಮಾಡಿದ್ದೀನಿ ಎಷ್ಟಿದೆ ಅದ್ರಲ್ಲಿ ಯಾವ್ದು ಹೇಳಿ? ಇರಿಟೇಟಿಂಗ್ ಕ್ವಾಲಿಟಿ ಏನು ಹಂಗೇನು ಇರಿಟೇಟಿಂಗ್ ಏನಿಲ್ಲ. ಸಮಾಧಾನ ಇದೆ. ನಾವು ಆಕಳಂತ ಜಗಳ ನಂದು ನಂದು ಕಿಟಪ್ಪಂದು ಏನು ಹೆಂಗೆ ಜಗಳ ಹಂಗೆ ನಾವು ಏನು ಇರಿಟೇಟಿಂಗ್ ಏನಿಲ್ಲ. ಅಷ್ಟೇ ಒಂದು ಕಾಲ್ ಒಂದು ಎಬ್ಸೋದಲ್ರಿ ನಮ್ದು. ಅವಾಗ ಆಮೇಲೆ ಹಸ್ತಾಗ ಬಿಡ್ರಿ. ಇರಿಟೇಟಿಂಗ್ ಹಂಗೆ ಫಾಲ್ತು ಏನೋ ಜಗಳ ಆಡ್ತೀವಿ ನಾವು. ಸುಮ್ ಖಾಲಿ ಕೂತಂದು ಜಗಳ ಚಾಲೂ ನಮ್ದು. ಅವ್ ಏನಾರ ಒಂದ್ ಮಂತಾನ ನಾವೊಂದು ಏನಾರ ಅಂತೀನಿ ಚಾಲೂ ಆಗ್ಬಿಡ್ತೀವಿ. ಅದೇ ಹೆಂಗಂದ್ರೆ ಖಾಲಿ ಕೂತಿದ್ದೆ ಒಂದ್ ಜಗಳ ಆಡೋಣ. ಅವ್ ಏನೋ ಒಂದ್ ಅಡ್ಡ ತಿಡ್ಡ ಮಾತಾಡ್ತಾನ, ನಾ ಅದಕ್ಕೆ ಅಡ್ಡ ತಿಡ್ಡ ಮಾತಾಡ್ತೀನಿ. ಸ್ವಲ್ಪ ಏನಾರೇ ಮಾತಾಡೋದು ಅವಾಗ ಅವಾಗ ಬೇಸರ ಆಗ್ತಿರ್ತಲ್ಲ. ಮನೆ ಹತ್ರ ಹೋಟೆಲ್ ಜಗಳ ಆಡೋ ಬಾತ್ ಕೂತಿದ್ರಿ ಅವ್ನ ಜೊತೆ. ಬೇಸರ ಬಾ ಜಗಳ ಆಡೋ. ಈಗ 3 ಜನ 4 ಜನ ಒಟ್ಟಿಗೆ ಸೇರ್ತೀರಾ ಅಂದ್ರೆ ಅಲ್ಲೊಂದ್ ಸಣ್ಣ ಪುಟ್ಟ ಸೀರಿಯಸ್ ಜಗಳನು ಆಗ್ಬಹುದೇನೋ? ಆಗತ್ತಾ? ಸಣ್ಣ ಸಣ್ಣದನು ನೀ ಲೇಟ್ ಆಗಿ ಬಂದ್ರೆ ಅಂತ ಮುನ್ಸ್ಕೊಂಡಿದ್ದು ಗುರ್ತಾ ಇರ್ತದ್ರಿ. ಅಲ್ಲ ಅಂದ್ರೆ ಹೆಂಗಂದ್ರೆ ನೀವು ಸಿಟ್ಟು ಜಾಸ್ತಿ ಯಾವಾಗ ಆಗ್ತೀರ ಅಂದ್ರೆ ಒಳಗೆ ಇಟ್ಕೊಂಡು ಒಂದ್ ದಿವ್ಸ ಅದನ್ನ ಔಟ್ ಮಾಡಿದ್ ನಮ್ಗೆ ಅವಾಗ ಹೇಳ್ಬಿಡ್ತೀವಿ, ಅವಾಗ ಬೈದ್ ಬಿಡ್ತೀವಿ, ಹೋಗ್ಬಿಡ್ತದ ಅವಾಗಿಂದ ಅವಾಗ ಅಲ್ಲೇ ಬಹುಮಾನ. ಜಗಳ ಆಡಿಲ್ರಿ. ಈ ಉತ್ತರ ಕರ್ನಾಟಕದ ಮಂದಿ ಹೀಗೆ ಇರಿ, ಯಾರ ದೃಷ್ಟಿನೂ ಆಗ್ಬೇಕು. ಓಕೆ, ಈಗ ಉತ್ತರ ಕರ್ನಾಟಕದ ಹುಡುಗರು ಅಥವಾ ಯಾರೇ ಸಿಕ್ಕಿದ್ರು ಅದೊಂದು ಆಪ್ಯಾಯತೆ ಬೆಳೆದು ಬಿಡುತ್ತೆ. ಅಂದ್ರೆ ನಮ್ಮ ಕಡೆಯವರು ಅಂದ್ರೆ ಆಯ್ತು ಅಂತ. ಸೊ ನಿಮ್ಮ ಕಡೆಯವರು ಮತ್ತು ಉತ್ತರ ಕರ್ನಾಟಕದಲ್ಲೇ ಒಂದು ಶೋ ಮಾಡ್ತೀರಾ ಅನ್ನೋದಾದ್ರೆ ಅದ್ರದ್ದು ವೈಬ್ ಹೇಗಿರುತ್ತೆ, ನಿಮ್ ಫೀಲ್ ಹೇಗಿರುತ್ತೆ? ದೊಡ್ಡ ಸ್ಟೇಜು ಶೋಸ್ ಎಲ್ಲ ಅಲ್ಲಿ ಮಸ್ತ್. ನಾ ಲಾಸ್ಟ್ ಟೈಮ್ 2025ದಾಗ ನಾ ಶೋ ಮಾಡಿದ್ದೆ ರೀ, ಕರ್ನಾಟಕ ಟೂರ್ ಮಾಡಿದ್ದೇನೆ. ಕರ್ನಾಟಕ ಟೂರ್ ಒಳಗೆ ನಾ ಫಸ್ಟ್ 5 ಸಿಟೀಸ್ ನಾರ್ತ್ ಕರ್ನಾಟಕ ಇಟ್ಟಿದ್ದೆ ರೀ. ಬೆಳಗಾವಿ, ಹುಬ್ಬಳ್ಳಿ, ಬಾಗಲಕೋಟೆ, ಕಲಬುರ್ಗಿ, ಆಮೇಲೆ ವಿಜಾಪುರ. ಅಲ್ಲಿ ಹೆಂಗಂತಂದ್ರೆ ನಮ್ಮ ಮಂದಿ ಅಲ್ಲಿ ಯಾರೂ ಇದ್ರು ಅವ್ರು ಭಾಳ ಪ್ರೀತಿ ರೀ ಅವ್ರಿಗೆ. ನಾವು ಆ ಊರಿಗೆ ಹೋದ್ರೆ ಸಾಕು, ನಮಗೆ ಒಟ್ಟ ನಮಗೆ ಏನು ಕೆಲಸ ಮಾಡಲಿಕ್ಕೆ ಬಿಡಂಗಿಲ್ಲ. ಅವರು ಕೂಡಿಸ್ತಾರೆ. ಹಿಂಗೆ ಏನು ಬೇಕ್ರಿ ನಿಮಗೆ ನಾವು ತೊಗೊಂಬರ್ತೀವಿ,
ನಿಮ್ಗೇನು ಅದು ನಾ ಹೇಳ್ತೀನಿ ಎಷ್ಟ ರೊಕ್ಕ ಕೊಟ್ರು ಆ ಪ್ರೀತಿ ಸಿಗುದಿಲ್ರಿ ಅಲ್ಲಿ ನಮ್ಗೆ ಅಷ್ಟು ಭಾರಿ ಮಂದಿ ನಂದು ಪ್ರತಿ ಶೋದಾಗೂ ಎಲ್ಲರೂ ಬಂದು ಕೆಲಸ ಮಾಡ್ಯಾರ. ಎಷ್ಟೊಂದು ಮಂದಿ ಅವ್ರು ಪಾಪ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಬರ್ತಾರ್ರಿ ಅವ್ರು ನನ್ನ ಸಂಬಂಧ ಬರ್ತಾರ ಅವರು. ಅಲ್ಲಿ ಅಡ್ಡಾಡೋದು ಇರ್ತದೆ, ಏನೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಒಂದು ಲೆಟರ್ ಕೊಡೋದು ಇರ್ತದೆ, ಏನು ಹಿಂಗೊಂದು ಇವೆಂಟ್ ಮಾಡ್ಲಿಕತ್ತೀವಿ ಅಂಥೇಳಿ. ಸೊ ಆ ಲೆಟರ್ ಕೊಡ್ಲಿಕ್ಕೂ ಅವ್ರು ಮುಂದೆ ಬರ್ತಾರೆ. ಆ ಊರಾಗ ಯಾರೇ ದೊಡ್ಡ ಮಂದಿಗೆ ಮೀಟ್ ಆಗೋದಿತ್ತು, ನಮ್ಮ ಇವೆಂಟಿಗೆ ಇನ್ವೈಟ್ ಮಾಡೋದಿತ್ತು, ಅವ್ರ ಕಡೆ ಹೋಗಿ ಅವರ ಕರ್ಕೊಂಡು ಹೋಗ್ತಾರೆ. ಏನೋ ಹೋಟೆಲ್ ಬುಕಿಂಗ್ ಮಾಡೋದದ ನಮಗೆ ಹಂಗೆ ಹಿಂಗೆ ಅವರ ಮಾಡಿ. ಎಷ್ಟು ನಾ ಕಲಬುರ್ಗಿದಾಗಂತೂ 10 ದಿವಸ ಒಬ್ಬರ ಮನ್ಯಾಗ ನಾನೇ ಅಲ್ಲೇ ಇದೀನಿ ರೀ. ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಬಾ ಅಂತೇಳಿ. ಅಷ್ಟು ಪ್ರೀತಿ ಮಾಡ್ತಾರೆ ರೀ ಹುಡುಗರು. ನಾವು ಎಲ್ಲರೂ ಎಲ್ಲಿ ಹೋದ್ರೂ ಅವ್ರು ಅದು ಹೇಳಕ್ಕೆ ಆಗಂಗಿಲ್ಲ ರೀ, ಅಷ್ಟು ಇದು.